ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾನು ಇವತ್ತು ಬನ್ನೇರುಘಟ್ಟನಲ್ಲಿರುವಂತಹ ಚಂಪಕರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನ್ಯೂ ಇಯರ್ ಆಗಿರೋ ಕಾರಣದಿಂದ ತುಂಬ ರಶ್ ಇತ್ತು, ಹಾಗೆ ಟ್ರಾಫಿಕ್ಕು ಸಹ ತುಂಬ ಜಾಸ್ತಿ ಇತ್ತು. ಹೋಗೋ ದಾರಿನಲ್ಲಿ ಮಾರಿಯಮ್ಮ ದೇವಸ್ಥಾನ ಕಾಣಿಸ್ತು. ದೇವಸ್ಥಾನಕ್ಕೆ ನಾವು ವಿಸಿಟ್ ಮಾಡಿಕೊಂಡು ಈಚೆ ಬಂದ್ವಿ. ಪ್ರಸಾದ ಕೊಡ್ತಿದ್ದಾರೆ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಹೋಗಿ ಪ್ರಸಾದ ತೊಗೊಳ್ತಾ ಇದ್ದರು. ನಾನು ಅಷ್ಟರಲ್ಲಿ ದೇವಸ್ಥಾನದ್ದು ಲಾಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ನಂತರ ಪ್ರಸಾದ ತೊಗೊಬಂದರು. ಎಲ್ಲರೂ ಸೇರಿ ಪ್ರಸಾದ ತಿಂದ್ವಿ ಫ್ರೆಂಡ್ಸ್. ನಂತರ ಚಂಪಕ ಸ್ವಾಮಿ ದೇವಸ್ಥಾನಕ್ಕೆ ಹೊರಡೋಣ ಅಂದ್ಬಿಟ್ಟು ಹೊರಡೋದಕ್ಕೆ ರೆಡಿ ಆದ್ವಿ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, 12ನೇ ಶತಮಾನದಲ್ಲಿ ಪಾಂಡವರು ವನವಾಸಕ್ಕೆ ಅಂತ ಬಂದಾಗ ಒಂದೇ ರಾತ್ರಿಯಲ್ಲಿ 108 ದೇವಸ್ಥಾನ ಕಟ್ಟಬೇಕಾಗುತ್ತೆ. ಆ ಟೈಮಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ರು. ಮುಂಚೆ ಇಲ್ಲಿ ಅರಣ್ಯ ಪ್ರದೇಶವಾಗಿತ್ತು. ನಂತರ ಇಲ್ಲಿ ಚಂಪಕ ಮರಗಳು ಅಂತ ಬೆಳೀತಾ ಬಂತು. ಪಾಂಡವರು ಈ ದೇವಾಲಯ ಕಟ್ಟಿದ ಮೇಲೆ ಈ ದೇವಸ್ಥಾನಕ್ಕೆ ಚಂಪಕರಾಯ ದೇವಸ್ಥಾನ ಎಂದು ಹೆಸರು ಬಂತು. ದೇವಸ್ಥಾನ ಇರೋದು ಬನ್ನೇರುಘಟ್ಟನಲ್ಲಿ, ಬೆಂಗಳೂರಿಂದ ಸುಮಾರು 30 ಕಿಲೋಮೀಟರ್ ಆಗುತ್ತೆ. ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತಿದ್ದರೆ ಒಂದು ಸಾರಿ ವಿಸಿಟ್ ಮಾಡಿ. ಇದು ಅತ್ಯಂತ ಪುರಾತನವಾದಂತಹ ದೇವಾಲಯ ಆಗಿದೆ. ನಾವೆಲ್ಲ ಸೇರಿ ದೇವಸ್ಥಾನದ ಹತ್ರ ಬಂದ್ವಿ. ಒಳಗೆ ಹೋಗ್ತಾ ಇದ್ದೀವಿ. ಜನ ನೋಡಿದ್ರೇ ಭಯ ಆಗ್ತಿದೆ, ಅಷ್ಟೊಂದು ರಶ್ ಇದೆ. ನಾನು ತುಂಬ ಸಾರಿ ಇಲ್ಲಿಗೆ ಬಂದಿದ್ದೀನಿ, ಆದರೆ ಇಷ್ಟೊಂದು ರಶ್ ಇರ್ತಿರಲಿಲ್ಲ. ಆದರೆ ನ್ಯೂ ಇಯರ್ ಇರೋ ಕಾರಣದಿಂದ ತುಂಬ ಜನ ಬಂದಿದ್ದರು. ಆದ್ದರಿಂದ ಏನೂ ಮಾಡೋದಕ್ಕೆ ಆಗಲ್ವಲ್ಲ, ಸರಿ ಹೋಗೋಣ ಅಂದ್ಬಿಟ್ಟು ಒಳಗೆ ಹೊರಟ್ವಿ. ಅದು ತುಂಬ ರಶ್ ಇತ್ತು, ನೋಡಿ ನೀವೇ. ನಂತರ ಹೋಗಲಿ ನಡೀರಿ ಅಂದ್ಬಿಟ್ಟು ಎಲ್ಲರೂ ಸೇರಿ ನಾವು ಹೊರಟ್ವಿ. ಆದರೂ ಇನ್ನೂ ಜನ ಜಾಸ್ತಿ ಬರ್ತಿದ್ರು. ಒಳಗೆ ಮೊಬೈಲ್ ಅಲೋ ಇಲ್ಲ, ಆದ್ದರಿಂದ ನಾನು ಇಲ್ಲೇ ಕ್ಯಾಮ್ರಾ ಆಫ್ ಮಾಡಿಕೊಂಡೆ. ಆದರೂ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇದು ಒಳಗೆ ದೇವ್ರನ್ನ ನೋಡೋಕೆ ಹೋಗೋ ಜಾಗದಲ್ಲಿ ಈ ರೀತಿ ರಶ್ ಇತ್ತು. ನಾವು ಸಹ ಜಾಯ್ನ್ ಆದ್ವಿ. ಏನು ಮಾಡೋದಕ್ಕಾಗಲ್ವಲ್ಲ, ನಮಗೆ ಎಲ್ಲರೂ ಸಹ ದೇವ್ರನ್ನ ನೋಡೋದಕ್ಕೆ ಬಂದಿರ್ತಾರೆ. ಸರಿ ಅಂತ ಒಳಗೆ ಹೊರಟ್ವಿ. ಕಡೆಗೂ ದೇವ್ರನ್ನ ನೋಡಿಕೊಂಡು ನಾವು ಆಚೆ ಬಂದ್ವಿ. ನೋಡಿ ನನ್ನ ಫ್ರೆಂಡ್ ಏನು ಹೇಳ್ತಿದ್ದಾಳೆ ಅಂತ ಕೇಳಿ. ನೋಡಿ ಫ್ರೆಂಡ್ಸ್, ಈಚೆಯಿಂದ ಒಳಗಡೆ ಹೋದಾಗ ಹಂಗಿದ್ವಿ. ಒಳಗಡೆ ಈಚೆ ಬರೋಕ್ಕೆ ಈ ಕಲರ್ ಆಗಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಫ್ರೆಂಡ್ ಹೇಳಿದ ನಿಜಾನೇ, ಏನು ಮಾಡೋದಕ್ಕೆ ಆಗಲ್ಲ. ನಮಗೆ ಎಲ್ಲರೂ ಸಹ ದೇವ್ರ ನೋಡೋದಕ್ಕೆ ಬಂದಿರ್ತಾರೆ. ಇಲ್ಲಿ ಆಲ್ರೆಡಿ ಒಂದು ತೇರು ರೆಡಿ ಮಾಡಿದ್ರು, ಅದನ್ನು ಸಹ ನಾನು ವಿಡಿಯೋ ಮಾಡ್ಕೊಳ್ತಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಹೋಗಿ ಐಸ್ ಕ್ರೀಮ್ ತೊಗೊಳೋದಕ್ಕೆ ಹೋದರು. ನೋಡಿ ಏನು ಹೇಳ್ತಿದ್ದಾರೋ. ನೋಡಿ ಫ್ರೆಂಡ್ಸ್, ಕಬ್ಬಲ್ಲಿ ಆ ಥರ ಈಸ್ಕೋಬೇಕು ಫ್ರೆಂಡ್ಸ್, ಆಮೇಲೆ ಕೈಯಾಗಿ ಹಿಡ್ಕೊಂಡು ಬರಬೇಕು ಫ್ರೆಂಡ್ಸ್, ಆಮೇಲೆ ಕುಡಿಬೇಕು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಈ ಥರ ಕಬ್ಬಲ್ಲಿ ಕುಡಿದ್ರೆ ಜೀವ ತಣ್ಣಗಿರುತ್ತೆ ಫ್ರೆಂಡ್ಸ್. ಬಿಸಿಲಲ್ಲಿ ಫ್ರೆಂಡ್ಸ್, ಫ್ರೆಂಡ್ಸ್ ಈ ಥರ ಐಸ್ ಕ್ರೀಮ್ ತಿನ್ನಬೇಕು ಫ್ರೆಂಡ್ಸ್. ಇದು ಕೂಡ ಜೀವಕ್ಕೆ ತಂಪಾಗುತ್ತೆ ಫ್ರೆಂಡ್ಸ್. ನಂತರ ಮಧ್ಯಾಹ್ನ ಟೈಮ್ ಆಗಿತ್ತು. ಅದರಿಂದ ನ್ಯೂ ಇಯರ್ ಪಾರ್ಟಿ ಅಂದ್ಬಿಟ್ಟು ಒಂದು ಹೋಟ್ಲಿಗೆ ಹೋಗ್ಬಿಟ್ಟು 4 ಕುಷ್ಕ, ಒಂದು ಪ್ಲೇಟ್ ಕಬಾಬ್ ತೊಗೊಂಡು ಊಟ ಮಾಡಿಕೊಂಡು ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು. ನನ್ನ ವ್ಲಾಗಿಗೆ ಹಾಯ್ ಅಂತ ಹೇಳಿದ್ರು. ನ್ಯೂ ಇಯರ್ಗೆ ವಿಶ್ ಮಾಡಿ ನಾವು ಬಸ್ ಹತ್ತಿದ್ವಿ. ನನ್ನ ಫ್ರೆಂಡ್ ಏನು ಹೇಳ್ತಿದ್ದಾಳೋ ಕೇಳಿ. ಬರಬೇಕಾದ್ರೆ ಈ ಥರ ಬ್ಲಾಕ್ ಫ್ರೆಂಡ್ಸ್, ಫ್ರೆಂಡ್ಸ್ ಐಸ್ ಕ್ರೀಮ್ ಥ್ಯಾಂಕ್ ಯು ಫ್ರೆಂಡ್ಸ್. ಬರೀ ಇಂಥದೆಯ. ನನ್ನ ಫ್ರೆಂಡು ತರಲೆ ಕಾಮಿಡಿ ಮುಗ್ದಿತ್ತು. ಇನ್ನೇನು ನಮ್ಮ ಸ್ಟಾಪ್ ಬಂತು. ಅಷ್ಟರಲ್ಲಿ ನಾನು ನನ್ನ ಫ್ರೆಂಡು ಒಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಫೋಟೋ ತೊಗೊಂಡ್ವಿ. ನಂತರ ನಮ್ಮ ಸ್ಟಾಪ್ ಬಂತು ಅಂದ್ಬಿಟ್ಟು ನಾನು ಇಳ್ಕೊಳ್ಳೋದಕ್ಕೆ ರೆಡಿ ಆದೆ. ಈ ಲಾಗ್ ಇಲ್ಲೇ ಕಂಪ್ಲೀಟ್ ಆಯಿತು. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.